ಭಗತ್ ಸಿಂಗ್ ಅನ್ನುವಂತಹ ವ್ಯಕ್ತಿಯ ಬಗ್ಗೆ ತಾವುಗಳೆಲ್ಲ ಕೇಳಿದಿರಿ, ಹೆಸರನ್ನು ಕೇಳಿದಿರಿ. ಆ ಹುಡುಗ 12 ವರ್ಷದ ಇದ್ದಾಗ ಬ್ರಿಟಿಷರು ಒಂದು ದುಷ್ಕೃತ್ಯವನ್ನು ಮಾಡ್ತಾರೆ. ಸುಮಾರು 400 ಜನ ಸತ್ತು ಹೋಗಿದ್ರು ಅವರು ಬಂದೂಕಿನ ಏಟಿಗೆ. ಆ ಜಾಗಕ್ಕೆ 12 ವರ್ಷದ ಹುಡುಗ ಶಾಲೆ ಬ್ಯಾಗ್ ಹಾಕೊಂಡು ಅಲ್ಲಿ ಹೋಗ್ತಾನೆ. ಹೋಗಿ ನೋಡ್ತಾನೆ, ಅಲ್ಲೆಲ್ಲ ರಕ್ತ ತುಂಬಿದೆ ಮಣ್ಣಿನಲ್ಲಿ. ಆ ಹುಡುಗನಿಗೆ ಏನ್ ಅನಿಸ್ತೋ ಗೊತ್ತಿಲ್ಲ, ತನ್ನ ಬುತ್ತಿ ಡಬ್ಬಿ ಖಾಲಿ ಮಾಡಿ ಅದ್ರೊಳಗೆ ಅಲ್ಲಿದ್ದ ಮಣ್ಣು ತುಂಬಿಕೊಂಡವ. ಮನೆಗೆ ತಗೊಂಡು ಹೋದ, ಅದನ್ನ ಗಾಜಿನ ಬಾಟ್ಲಿ ಒಳಗೆ ಹಾಕಿಟ್ಟ. ಅವ್ರ ಅವ್ವ ಅಪ್ಪ ನೋಡಿದ್ರು, ಏನು ಇದು, ಏನ್ ಮಾಡಕತ್ತಿ, ಇದು ಏನಂದ್ರು. ಇದು ರಕ್ತ. ಯಾವ ರಕ್ತ? ಭಾರತದ ಸ್ವಾತಂತ್ರ್ಯಕ್ಕೆ ಹೋರಾಡಿ ಮಾಡಿದವರ ರಕ್ತ. ನಿನಗೆ ಯಾಕೆ ಬೇಕಿದು? ಪ್ರತಿದಿನ ನಾನು ಇದನ್ನು ನೋಡ್ಬೇಕು. ನಾನು ತಾರುಣ್ಯಕ್ಕೆ ಬರೋನಿದ್ದೇನೆ. 20 ವರ್ಷಗಳು ನನಗೀಗ ನೋಡ್ತಾ ಬಂದ, 12 ವರ್ಷದಿಂದ ಅಲ್ಲಿ ತನಕ ನೋಡ್ತಾ ಬಂದ 20 ವರ್ಷಗಳಾಗಿವೆ. ಆಯ್ತು, ನಿನಗೆ ಮದುವೆ ಮಾಡ್ತೀವಿ ಅಂದ್ರೆ, ಮದುವೆ ನನಗೆ ಮಾಡ್ಬೇಡ್ರಿ. ದೇಶ ಪ್ರೇಮ ಅನ್ನುವಂಥದ್ದಿದೆ. ನನಗೆ ನೀವು ಮದುವೆ ಮಾಡಿದ್ದಾದ್ರೆ ನನಗೆ ಬರೀ ಪ್ರೇಮ ಹುಟ್ಟುತ್ತದೆ. ಹೆಂಡತಿಯ ಅಧೀನದಲ್ಲಿ ನಾನು ಇರ್ತೇನೆ, ಹೆಂಡತಿಯನ್ನು ನೋಡ್ಕೊಳ್ಬೇಕಾಗ್ತದೆ. ನನಗೊಂದು ಹೆಜ್ಜೆ ಮುಂದಕ್ಕೆ ಹೋಗಕ್ಕಾಗುದಿಲ್ಲ, ಸಾಯುವ ಧೈರ್ಯ ಬರಂಗಿಲ್ಲ. ಯಾಕಂದ್ರೆ ನನ್ನ ನಂಬಿ ಹೆಂಡತಿ ಬಂದಿದ್ದಾಳೆ, ನನಗೆ ಸಾಯುವ ಧೈರ್ಯ ಬರಂಗಿಲ್ಲ. ನನಗೆ ಪ್ರೇಮ ಬೇಡ, ದೇಶ ಪ್ರೇಮ ಬೇಕು, ಮದುವೆ ನನಗೆ ಬೇಡ ಅಂತ ತಿರಸ್ಕಾರವನ್ನ ಮಾಡಿ, ತ್ಯಾಗ ಮಾಡಿ ನಮಗೆಲ್ಲ ಸ್ವಾತಂತ್ರ್ಯವನ್ನ ಕೊಟ್ಟಂತಹ ಒಂದು ಕ್ರಾಂತಿಯ ಕಿಡಿ ಭಗತ್ ಸಿಂಗ್ ಮಿತ್ರರೇ. ಭಗತ್ ಸಿಂಗ್ ಏನು ತ್ಯಾಗ! 20 ವರ್ಷದ ವಯಸ್ಸಿನಲ್ಲಿ ನೋಡ್ರಿ, ಈಗಿನ ಅಪೇಕ್ಷೆಗಳು ಹೆಂಗಿರ್ತಾವ. ಮಣ್ಣೊಬ್ಬ ಹುಡುಗ ಹೊಂಟಿದ್ದ 20 ವರ್ಷದವ, ಮದ್ವೆ ಮಾಡ್ಯಾರ. ಅವಾಗ ಹೆಂಡತಿನ ಹಿಂದೆ ಕುಂದರ್ಸ್ಕೊಂಡಾನ, ಕಿವಿ ಒಳಗೆ ಏರ್ಫೋನ್ ಹಾಕೊಂಡಾನ, ಹಾಡು ಕೇಳ್ಕೊಂತ ಹೊಂಟು ಬಿಟ್ಟಾನ. ಹೆಂಡತಿ ಹಿಂದೆ ಕೂತಾಳ, ರೋಡ್ ಬ್ರೇಕ್ ಬತ್ತು, ಧನ್ ಅಂತ ಜಿಗಿಸಿದ. ಹಂಗ ಹೊರಟಿದ್ದ, ಅವನ್ ಬೆನ್ನತ್ತಿ ನಾ ಹೊಂಟೆ. ಅವ್ ಸಿಟ್ಟು ಬಂತು, ಇವ್ರ್ಯಾಕ ನನ್ನ ಸೈಡ್ ಹೊಡ್ಯಾಕ್ ಬಂದಾರ, ನಾನು ಯಂಗ್ಸ್ಟರ್ ಅದೀನಿ ಅಂತೇಳಿ. ಕೋತಂಬರಿ ಶಿವಡ್ ಹೇರ್ ಸ್ಟೈಲ್ ಅದ ಹಿಂಗ. ಕೋತಂಬರಿ ಶಿವಡ್ ಅಂದ್ರೆ ಗೊತ್ತ, ಕೆಳಗೆ ಹತ್ತಿರ್ತತಿ, ಮ್ಯಾಲ ಫುಲ್ ದೊಡ್ಡ. ಕೋತಂಬರಿ ಶಿವಡ್ ಹಾರ್ಸಾಡ್ಕೊತ ಹಂಗ ಹೊಂಟಿದ್ದ. ನಾ ಹೋಗಿ ಮುಂದೆ ಗಾಡಿ ನಿಂದಿರ್ಸಿದೆ. ಯಾಕ್ರಿ ನಿಮಗೇನಾಗೈತಿ? ನನ್ನ ಗಾಡಿನ ಬೇಕಾದಂಗೆ ಹೊಡಿತೇನೆ ಅಂತ. ನಿನ್ ಹೇತ್ ಹಿಂದೆ ಬಿದ್ದಾಳ ನೋಡೋ ಮರ ಇಲ್ಲಿ ಹೋಗ. ಇದು ಪ್ರೇಮ. ಅವರೆಲ್ಲ ತ್ಯಾಗ ಮಾಡಿ ಕೊಟ್ಟು ಹೋದ್ರು. ಇವ್ರು ಇಷ್ಟು ನಿರ್ಲಕ್ಷ್ಯದಿಂದ ಬದುಕನ್ನ ನಡೆಸುವಂತ ರೀತಿ ಅಷ್ಟು ಚಂದ ಅಲ್ಲ, ಅಷ್ಟು ಚಂದ. ಇದು ಬರೀ ಅಂತ ಯುವಕರು ತರುಣರು ಮಾಡಿದ್ದಲ್ಲ, ಸಂಸಾರಿಕರು ಮಾಡಿದ್ದಲ್ಲ, ಸನ್ಯಾಸಿಗಳದ್ದು ದೊಡ್ಡ ಒಂದು ಹೋರಾಟ ಇದೆ. ಸ್ವಾಮಿ ವಿವೇಕಾನಂದರು ಒಂದು ಸಾರಿ ವಿದೇಶಕ್ಕೆ ಹೋಗುವಾಗ ಒಂದು ಟ್ರೈನ್ ಹತ್ತಿ ಬಂದರಿನ ಕಡೆಗೆ ಹೋಗ್ತಾ ಇರ್ತಾರೆ. ಹಂಗ ಹೋಗುವಾಗ ಸ್ವಾಮಿ ವಿವೇಕಾನಂದರು ಹತ್ತಿದಂತ ಟ್ರೈನಿನ ಡಬ್ಬಿ ಒಳಗ ವಿದೇಶಿಯರು ಕೂತಿದ್ರು, ಫಾರಿನರ್ಸ್. ಭಾರತ ದೇಶದಲ್ಲಿ ನೌಕರಿ ಮಾಡಕ್ ಬಂದವರು. ಸ್ವಾಮಿ ವಿವೇಕಾನಂದರು ಪರರಾಜ್ಯಕ್ಕೆ ಹೋದಾಗ ಇಂಗ್ಲಿಷ್ ನಲ್ಲಿ ಮಾತಾಡಿ ಒಂದಿಷ್ಟು ತಮಗೆ ತಿನಿಸುಗಳನ್ನ ತರಿಸ್ಕೊಂಡ್ರು. ಅವ್ರಂದ್ರು, ಓಹೋ ಸನ್ಯಾಸಿ ಬಾರಿ ಜೋರ್ ಇದ್ದಂಗ ನಾನು ಇಂಗ್ಲಿಷ್ ಮಾತಾಡ್ತಾನಲ್ಲ ಅಂದ್ರು. ಅವ್ರು, ನಿಮಗೆ ಇಂಗ್ಲಿಷ್ ಭಾಷೆ ಅಷ್ಟೇ ಬರ್ತಾ ಇದೆ, ಪ್ರಪಂಚದ ಜ್ಞಾನವನ್ನ, ಭಾರತದ ಆಧ್ಯಾತ್ಮವನ್ನ ಇಂಗ್ಲಿಷ್ ನಲ್ಲಿ ಜಗತ್ತಿಗೆ ಕೊಡುವಂತ ತಾಕತ್ತು ಸ್ವಾಮಿ ವಿವೇಕಾನಂದರಿಗಿತ್ತು. ಸುಮ್ಮನೆ ಕುತ್ಕೊಂಡು ಕೇಳಿದ್ರು. ಅವರು ಸಹನೆ ಜಾಸ್ತಿ, ಸ್ವಾಮೀಜಿಗಳಿಗೆ ಸಹನೆ ಇರುತ್ತದೆ. ಸ್ವಾಮೀಜಿಗಳಿಗೆ ಒಂದು ಚೂರು ನಿದ್ದೆ ಬಂತು. ಇವರೊಂದು ಮೇಲು ಕೋಟ್ ಹಾಕೊಂಡಿದ್ರು. ಸ್ವಾಮೀಜಿ ನಿದ್ದೆ ಮಾಡ್ತಾ ಇದ್ರು. ವಿವೇಕಾನಂದರು ನಿದ್ದೆ ಮಾಡುವಾಗ ಅವರು ಕೋಟ್ ತೆಗೆದು ಬ್ರಿಟಿಷ್ ಹುಡುಗರು ಹೊರಗೆ ಎಸೆದು ಬಿಟ್ರು. ಅದನ್ನು ಟ್ರೈನ್ ಆಗಿದ್ದ ಹೊರಗೆ ಎಸೆದು ಬಿಟ್ರು. ಸ್ವಾಮೀಜಿ ಎದ್ದು ನೋಡಿದ್ರು, ಕೋಟ್ ಇರ್ಲಿಲ್ಲ. ಇವ್ರು ಅವ್ರಿಗೆ ಏನೂ ಅನ್ಲಿಲ್ಲ. ಆ ನಂತರ ಅವರಿಗೆ ನಿದ್ದೆ ಬಂತು. ಆ ಎಲ್ಲಾ ಹುಡುಗರು ಬೂಟುಗಳನ್ನ ಕಾಲಿನಿಂದ ಎತ್ತಿ ಸ್ವಾಮೀಜಿ ಹೊರಗೆ ಹೋಗಿದ್ರು. ಇವರು ಹುಡುಗರು ಆಟ ಅನಿಸ್ತಿದ್ದು ನೋಡಾಕ, ಅವ್ರಿಗೆ ಅನಿಸ್ತು. ಆದ್ರ ತಾತ್ವಿಕರಿಗೆ ಸಾತ್ವಿಕ ಉತ್ತರಗಳನ್ನು ಕೊಡಬೇಕು, ರಾಜಸರಿಗೆ ರಾಜಸ ಉತ್ತರಗಳನ್ನು ಕೊಡಬೇಕು, ದುಷ್ಟರಿಗೆ ದುಷ್ಟ ದಾರಿಯಲ್ಲಿನ ಉತ್ತರ ಕೊಡಬೇಕಂತ ಆಲೋಚನೆ ಮಾಡಿದಂತ ಸ್ವಾಮೀಜಿ ರಾಜಸ ಗುಣವನ್ನ ಸ್ವೀಕಾರ ಮಾಡಿಕೊಂಡು ಆ ಬೂಟುಗಳನ್ನು ಹೊರಗೆಸ್ತಿದ್ರು. ಹುಡುಗರು ಎದ್ದು ಕೂತ್ರು 4 ಜನ. ಏಯ್ ಸ್ವಾಮೀಜಿ, ಏನ್ ಮಾಡಿ ನೀನಂತಂದ್ರು. ವಾಟ್ ಹ್ಯಾವ್ ಐ ಡನ್ ಅಂದ್ರು. ನಾನೇನ್ ಮಾಡಿನಂತ ಇವ್ರಂದ್ರು. ಅವಾಗ ಹುಡುಗರು ಹೇಳ್ತಾರೆ, ವೈರ್ ಆರ್ ಅವರ್ ಬೂಟ್ಸ್ ಅಂದ್ರು. ನಮ್ಮ ಬೂಟ್ಗಳು ಎಲ್ಲಿದ್ದಾವೆ? ಅವ್ರ ಮೇಲೆ ಸಂಶಯ, ಬೋಗಿ ಎಲ್ಲಿದ್ದವ್ರು ಅವರೇ. ಅವಾಗ ಸ್ವಾಮೀಜಿ ಹೇಳಿದ್ರು, ಯುವರ್ ಬೂಟ್ಸ್ ಹ್ಯಾವ್ ಗಾನ್ ಟು ಸರ್ಚ್ ಮೈ ಕೋಟ್. ಅಂದ್ರೆ ನಿಮ್ಮ ಬೂಟುಗಳು ನನ್ನ ಕೋಟ್ ಹುಡುಕೊಂಡು ಬರಕ್ ಹೋಗ್ಯವಪ್ಪ, ಹೋಗಿ ಕರ್ಕೊಂಡ್ ಬರ್ರಿ ಅಂತ ಹೇಳಿದ್ರು. ಎಂಥ ಉತ್ತರ ಇದು! ಇದು ಆಧ್ಯಾತ್ಮಿಕ ಶಕ್ತಿ, ದೇಶ ಪ್ರೇಮದ ಭಕ್ತಿ. ಇದು ಇಂಥ ಮಾತುಗಳು ಸ್ವಾಮೀಜಿಯಲ್ಲಿ ಬರೇ ಮಾತಿಗಿರ್ಲಿಲ್ಲ. ಇನ್ನೊಂದು ಕೆಲಸ ಮಾಡಿದ್ರು, ಟ್ರೈನ್ ಇಳಿದು ಹೋದ್ರು, ಹಡಗಿನಾಗ ಹತ್ತಿದ್ರು. ಇಂಗ್ಲೆಂಡ್ ದೇಶಕ್ಕೆ ಹೋಗ್ಬೇಕಾಗಿತ್ತು. ಅಲ್ಲಿ ಆ ಹಡಗಿನೊಳಗೊಬ್ರು ಬಂದ್ರು. ಯಾವಾಗಲೂ ದೊಡ್ಡವರು ಒಡನಾಟ ಇರ್ಬೇಕಂತ ಹೇಳ್ತಾರೆ. ಶ್ರೇಷ್ಠ ಚಿಂತನೆಗಳು ನಮ್ಮಲ್ಲಿ ಬರ್ತವೆ. ನಾವು ಸಣ್ಣವ್ರ ಜೋಡಿ ಓಡಾಡಕತ್ತಿದ್ದೇವೆ ಅಂತಂದ್ರೆ, ಸಣ್ಣವರು ನಮ್ಮ ಕಡೆ ಬರ್ಲಿ, ಅವ್ರ ಜೊತೆನೂ ಚಂದಿರೋನು. ನಾವಾಗೆ ಒಲದು ಯಾರ ಕಡೆಗೆ ಹೋಗ್ಬೇಕಂದ್ರೆ ದೊಡ್ಡವರ ಕಡೆಗೆ, ಜ್ಞಾನಿಗಳ ಕಡೆಗೆ ನಾವು ಹೋಗ್ಬೇಕಾಗ್ತದೆ. ಅಲ್ಲಿ ಒಬ್ಬ ವ್ಯಕ್ತಿ ಸಿಕ್ಕರು. ಅವ್ರಿಗೆ
ಅವಾಗಿನ ಕಾಲಕ್ಕೆ ಜಮ್ಶೆಡ್ಜಿ ಟಾಟಾ ಅಂತ ಹೇಳಿ